ಸರ್ ಈಗ ಅವರು ಈಗ ಚನ್ನಪಟ್ಟಣ ಬರಲಿಕ್ಕೆ ಎರಡು ರೀಸನ್. ಒಂದು, ಈಗ ತಮ್ಮನ ಸೋಲಿನ ಸೇಡ್ ತೀರಿಸ್ಕೊಳ್ಬೇಕು, ಮತ್ತೆ ಇಲ್ಲಿರೋ ಏಕೈಕ ಸ್ಥಾನ JDS ಅವ್ರನ್ನ ಇಲ್ಲಿ ಖಾಲಿ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್ ಇಟ್ಕೊಂಡು ಬರ್ತಾರೆ. ಒಂದು ಕಲ್ಲಲ್ಲಿ ಎರಡು ಅಕ್ಕಿ ಅಂತ. ಈಗ ಅವರ ಎರಡು ಫ್ಯಾಮಿಲಿನ ಈಗೇನು ಪೊಲಿಟಿಕಲ್ ವಾರ್ ಏನಿದೆ ಅದ್ರ ನಡುವೆ ನೀವಿದ್ದೀರಾ, ನೀವು ಈಗ ಮೇಜರ್ ರೋಲ್. ಹೌದು. ಹಂಗಾಗಿ ಈಗ ನಿಮ್ದು ಸರಿಯಾಗಿ ಈಗ ಅಣ್ಣ ನಂದು ಇಷ್ಟೇ, ನಾನೀಗ ಕೆಳಗಡೆ ಕುಂತುಬಿಟ್ಟಿದ್ದೀನಿ. ಆದ್ರೆ ಕೆಳಗಡೆ ಬೀಳೋದಕ್ಕೆ ಅದೇ ಹೇಳೋದು, ನಾನು ರಾಜಕೀಯದಲ್ಲಿ ಕೆಳಗಡೆ ಕೂತಿದ್ದೀನಿ. ಇನ್ನು ಹೆಂಗೆ ಬಿದ್ದೋಗ್ತೀನಿ, ನಿಂತಿರ್ತಾನೆ ಬಿದ್ದೋಗ್ಬೇಕು. ನಾನೀಗ ಇಷ್ಟೇ ರೀ, ನಾವು NDA ಪರವಾಗಿ ನಾನು ಇರ್ತೀನಿ. ನಾವು ನೀವೇ ನೋಡ್ತಾ ಇರ್ತೀರಿ, ಈ ಚುನಾವಣೆಯಲ್ಲಿ NDA ಅಭ್ಯರ್ಥಿ ಗೆಲ್ತಾರೆ. ಅಲ್ಲ, ನಾನು NDAನವರು ನಮ್ಮ ವರಿಷ್ಠರು ಹೇಳಿದ್ರೆ ನಾನು ಸ್ಪರ್ಧೆ ಏನಾದರೂ ನಾವು ಒಪ್ಕೋತೀವಿ ಅಂತ ಹೇಳಿದ್ದೀನಲ್ಲ, ಅದರಲ್ಲಿ ಅನುಮಾನನೇ ಇಲ್ಲ. ನಮಗೆ ಆ ಥರ ಒಡಕನ್ನೇ ಇಲ್ಲ ರೀ. ಯಾವ ಚಿಹ್ನೆ ಕೂಡ ತಗೋತೀವಿ ಲೆಕ್ಕಾಚಾರ ಸರ್. ಈಗ ಒಂದು ನಿಮಿಷ, ಕೊಟ್ಟು ಕುದುರೆನ ಒಬ್ಬ ವೀರ ಆದವನು ಒಬ್ಬ ಏರಲೇಬೇಕಾಗ್ತದೆ. ನಮ್ಮ NDA ಪಾರ್ಟ್ನರ್ಸ್ ಹೇಳಿದ್ರೆ, ನಮ್ಮ ಲೀಡರ್ಸ್ ಹೇಳಿದ್ರೆ ನೋಡಪ್ಪ ಇಲ್ಲಿಗೆ ಸೂಟ್ ಆಗುತ್ತೆ. ಈಗ ನಾವು ಏನು ಮಾಡಿದ್ವಿ, ಮೊನ್ನೆ ಬೆಂಗಳೂರು ಗ್ರಾಮಾಂತರಕ್ಕೆ BJP ಚಿಹ್ನೆ ಸ್ಪರ್ಧೆ ಮಾಡಿದ್ವಿ, ಮಂಡ್ಯಕ್ಕೆ JDS ಸ್ಪರ್ಧೆ ಮಾಡಿದ್ವಿ. ಹಂಗಾಗಿ ಇಬ್ಬರು ಮತದಾರರು ಎರಡು ಕಡೆನೂ ಗೆಲ್ಸ್ಕೊಂಡ್ವಲ್ಲ ನಾವು. ವರಿಷ್ಠ ನಿರ್ಧಾರಕ್ಕೆ ನಾನು ಬದ್ಧವಾಗಿರ್ತೀನಿ. ಅಂಥ ಅವಕಾಶ ಬಂದರೆ ಬದ್ಧವಾಗಿರ್ತೀನಿ. ಈಗ ನಾನು ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ರೀ, ಕುಮಾರಸ್ವಾಮಿ ಅವರು ಸ್ಥಾನ ಬಿಟ್ಕೊಡ್ತಾರೆ ಅಥವಾ ನಾನು ಸ್ಪರ್ಧೆ ಮಾಡ್ತೀನಿ, ಇನ್ನೊಬ್ಬರು ಸ್ಪರ್ಧೆ ಮಾಡ್ತೀನಿಗಿಂತ ನಾವು ಈ ಕ್ಷೇತ್ರವನ್ನು ಉಳಿಸ್ಕೋಬೇಕು NDA ಪಾರ್ಟ್ನರ್ಸ್ ಆಗಿ. ಹಾಗಾಗಿ ನಾನು ನಮ್ಮ ಎರಡು ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಯಾವುದೇ ರೀತಿಯ ನಾವು ಅವರ ವಿರುದ್ಧವಾಗಿ ಒಂದೇ ಒಂದು ಧ್ವನಿ ಎತ್ತುವುದಿಲ್ಲ. ನನಗಲ್ಲದೆ ಬೇರೆ ಯಾರಿಗಾದರೂ ಟಿಕೆಟ್ ಕೊಟ್ಟರು ನಾವು 100ಕ್ಕೆ 100 ಭಾಗ ನಾವೆಲ್ಲ ಏನು ನಾವು ಡಾಕ್ಟರ್ ಮಂಜುನಾಥ್ ಅವ್ರ ಗೆಲ್ಸಕ್ಕೆ ದುಡಿದ್ವಿ, ಅದೇ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ನೀವು ಈ ಥರ ಹೇಳ್ತೀರಾ, ಬಟ್ ನಿಮ್ಮ ಫಾಲೋವರ್ಸು ಇದನ್ನೇ ಕೇಳ್ಬೇಕು. ಈಗ ನಮ್ಮ ಲೀಡರ್ ಟಿಕೆಟ್ ಕೊಟ್ಟಿಲ್ಲ ಅಂದಮೇಲೆ ನಾವ್ಯಾಕೆ ಅವ್ರಿಗೆ ಮಾಡಬೇಕು ಅಂತ ಆ ಥರ ಏನಿಲ್ಲ. ಆ ಥರ ಈಗ ಸಣ್ಣ ಪುಟ್ಟ ರಾಜಕೀಯದಲ್ಲಿ ಇನ್ನೂ ಅವರೆಲ್ಲ ಕರೆದು ನಾವು ಕುಣಿಸಿ ಮಾತಾಡಿ ತಿಳುವಳಿಕೆ ಕೊಡ್ತೀವಿ, ಹೇಳ್ತೀವಿ. ಈಗ ನೋಡಿರಿ, ಮಂಡ್ಯದಲ್ಲಿ ನಾವು ಯಾರಿಗೂ ಹೇಳಿರಲಿಲ್ಲ. ಮಂಡ್ಯದಲ್ಲಿ ಕೆಲವರೆಲ್ಲ ಇಲ್ಲ BJPನವರು 100% ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡಿದ್ರು, JDS ಚಿಹ್ನೆ ವೋಟ್ ಮಾಡಿಸಿದ್ರು ಎಲ್ಲ ಹೇಳಿದ್ರು ನಮಗೆ. ಇಲ್ಲ ಅಂತ ಇಲ್ಲೂ ಅಷ್ಟೇ JDSದವರು ಎಲ್ಲ ನಮಗೆ ನಿಂತ್ಕೊಂಡ್ರು. ಹಾಗಾಗಿ ಅದು ನಮ್ಮಲ್ಲಿ ಹೊಂದಾಣಿಕೆ ಭಾಳ ಸ್ಟ್ರಾಂಗ್ ಇದೆ. ಈ ಹೊಂದಾಣಿಕೆ ಬಗ್ಗೆ ಯಾವುದೂ ಅಪಸ್ವರ ಇಲ್ಲ. ಇದು ನ್ಯಾಚುರಲ್ ಅಲೈನ್ಮೆಂಟ್ ಇದು. ಹಂಗಾಗಿ ಇದರಲ್ಲಿ ಏನು ತೊಂದರೆ ಇಲ್ಲ. ಇಲ್ಲ ನಾವು ಮುಂಡವಾರದಿಂದ ಪ್ರಾರಂಭ ಮಾಡ್ತೀವಿ. ನಾವು ನೆಕ್ಸ್ಟ್ ವೀಕಿಂದ ಮಾಡ್ತೀವಿ. ಈಗ ಅವ್ರು ಬಂದು ಡಿಸ್ಕಷನ್ ಮಾಡಿ ನಮಗೊಂದು ಡೈರೆಕ್ಷನ್ ಕೊಟ್ಟ ಮೇಲೆ ಶುರು ಮಾಡ್ತೀವಿ. ನಾವು ಅದೇ ನಾನು ನೋಡಿದೆ, ಕಮಿಟಿ ಫಾರಮ್ ಮಾಡಿದರೆ ಚಂದ್ರಸ್ವಾಮಿ ಅಧ್ಯಕ್ಷತೆಯಲ್ಲಿ. ಅದು ಡಿ ಗ್ಯಾಂಗ್ ಕಮಿಟಿ. ಅದರಲ್ಲಿ ಒಬ್ಬರು ಇವರಿಲ್ಲ ರೀ, ನಮ್ಮ ಇಲ್ಲೊಬ್ಬರು HM ರೇವಣ್ಣ ಅಂತ ಸ್ಪರ್ಧೆ ಮಾಡಿದರು, 30,000 ವೋಟ್ ತಗೊಂಡಿದ್ರು. ಅವ್ರನ್ನ ಕಮಿಟಿಯಲ್ಲಿ ಕೈ ಬಿಟ್ಬಿಟ್ಟಿದ್ದಾರೆ. ಅನ್ಯಾಯ ಅದು. ಯಾಕೆಂದರೆ ಅವರು ಏನೂ ಇಲ್ಲದೆ ಇದ್ದಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಒಳ್ಳೆ ವೋಟ್ ತಗೊಂಡಿದ್ರು. ಅವರೇ ಫೌಂಡೇಶನ್ ಹಾಕ್ಕೊಟ್ಟವರು. 33,000 ಅವ್ರದ್ದು ಅನ್ಯಾಯ. ಅದು ಕಮಿಟಿಗೆ ಸೇರಿಸ್ಬೇಕು ನಾವು ಅವ್ರನ್ನ. ಅದೇ ಅವರು ಅವ್ರು ಎಕ್ಸ್ಪರ್ಟ್ ಇದ್ದಾರಲ್ವಾ ಈ ಚುನಾವಣೆ ಮಾಡೋದ್ರಲ್ಲಿ. ಮಂಡ್ಯದಲ್ಲಿ ಉಸ್ತುವಾರಿ ತಗೊಂಡು ಈಗೆಲ್ಲ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ಹಂಗಾಗಿ ಅವ್ರ ಜವಾಬ್ದಾರಿ ಕೊಟ್ಟಿದ್ದಾರೆ.